ರಾತ್ರಿ ಸುರಿದಂತಹ ಮಳೆಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಉದ್ಭವ ಆಗಿದೆ. ಬೆಂಗಳೂರಿನಲ್ಲಿ ಸಮಸ್ಯೆಗಳ ಸರಮಾಲೆ ಸೃಷ್ಟಿಯಾಗಿದೆ. ಜನರು ಪರದಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಉದ್ಯಾನ ನಗರಿಯಲ್ಲಿ ಹಲವು ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಒಮ್ಮೆಲೆ ನೀರು ನುಗ್ಗಿದ್ರಿಂದ ಮನೆಯಲ್ಲಿದ್ದಂತ ಜನರೆಲ್ಲರೂ ಕೂಡ ಕಂಗಾಲಾಗಿ ಹೋಗಿದ್ದಾರೆ. ರಾತ್ರಿಡೀ ಮಳೆ ಸುರಿದಿರುವಂತದ್ದು. ಸೊ ಅದರ ಜೊತೆಗೆ 4 ದಿಕ್ಕಿನಲ್ಲೂ ಕೂಡ ನೀರು ನಿಂತಿದೆ. ಎಲ್ಲಿ ಹೋಗ್ಬೇಕು, ಏನ್ ಮಾಡಬೇಕು, ಮಳೆ ನೀರು ನಿಂತು ಬೈಕ್ಗಳು, ಕಾರ್ಗಳಿಗೆಲ್ಲ ಕೂಡ ಹಾನಿಯಾಗಿದೆ. ಇಡೀ ರಾತ್ರಿ ಸುರಿದಂತಹ ಮಳೆಗೆ ಸಮಸ್ಯೆಗಳ ಸರಮಾಲೆ ಸೃಷ್ಟಿಯಾಗಿದ್ದು, ಮಧ್ಯರಾತ್ರಿ ವೇಳೆಗೆ ಆ ಮಳೆಯಿಂದ ವಿಲ್ಸನ್ ಗಾರ್ಡನ್ ರಸ್ತೆ ಎಲ್ಲ ಕೂಡ ಜಲಾವೃತವಾಗಿದೆ. NGO ಕಾಲೋನಿಯಲ್ಲಿ 4 ದಿಕ್ಕಿನಲ್ಲೂ ಕೂಡ ನೀರು ನಿಂತಿದೆ. ಮನೆಗಳಿಗೆ ನೀರು ನುಗ್ಗಿದ್ರಿಂದ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಜನರು. ಒಮ್ಮೆಲೆ ನೀರು ನುಗ್ಗಿದೆ. ಮಳೆ ನೀರು ನಗರಗಳಲ್ಲಿ ನಿವಾಸಿಗಳು ಕಂಗಾಲಾಗಿ ಹೋಗಿದ್ದಾರೆ. ಶಾಂತಿನಗರ ಬಸ್ ಡಿಪೋ ಪೂರ್ತಿ ಜಲಾವೃತವಾಗಿದೆ. ಡ್ಯೂಟಿಗೆ ಬಂದಿದ್ದಂತ BMTC ಸಿಬ್ಬಂದಿಗಳಿಗೆ ಶಾಕ್ ಆಗಿದೆ. ಡಿಪೋದಿಂದ ಬಸ್ ತೇಲಾಡ್ತಾ ಇವೆ. ಸೊ ಎಲ್ಲೋ ಒಂದು ಕಡೆ ಹೈರಾಣಾಗಿದ್ದಾರೆ. ಹೊರನಾರ್ಭಟಕ್ಕೆ ಮುಳುಗಿ ಹೋಗಿದೆ ಸಾರಿಗೆ ಬಸ್ಗಳು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಸಾಲು ಸಾಲು ಅವಾಂತರವೇ ಸೃಷ್ಟಿಯಾಗಿರುವಂಥದ್ದು. ಸೊ ಹೀಗಾಗಿ ಎಲ್ಲ ಒಂದು ಕಡೆ ಬೆಂಗಳೂರಿನ ಬಾಪೂಜಿ ನಗರದಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ. ಬಾಪೂಜಿ ನಗರದಲ್ಲಿ ಮಳೆ ಆರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಬಾಪೂಜಿ ನಗರದಲ್ಲಿ ಮಳೆ ಆರ್ಭಟ ಎಷ್ಟು ಮಟ್ಟಿಗಿತ್ತು ಅಂತಂದ್ರೆ 8ನೇ ಕ್ರಾಸ್ ರಸ್ತೆಯಲ್ಲಿ ಹಾನಿಯಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಮಳೆ ನೀರು. ಜನರು ಪರದಾಡುವಂತಹ ಪರಿಸ್ಥಿತಿ. ಮನೆಯಿಂದ ನೀರನ್ನ ಹೊರ ಹಾಕೋದಕ್ಕೆ ಹರಸಾಹಸವನ್ನ ಪಡ್ತಿದ್ದಾರೆ. ಗಮನಿಸ್ತಾ ಇರಬಹುದು ನೋಡಿ, ಆ ದ್ವಿಚಕ್ರ ವಾಹನ ಕಾಣಿಸ್ತಾನೆ ಇಲ್ಲ, ಅಷ್ಟು ಮಟ್ಟಿಗೆ ನೀರು ನಿಂತಿದೆ. ಬೆಂಗಳೂರಿನ ಅವಾಂತರವನ್ನ ಒಮ್ಮೆ ಗಮನಿಸಬೇಕಾಗಿದೆ ನೀವು. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಮನೆಗಳಿಗೆ ನೀರು ನುಗ್ಗಿತ್ತು. ಆ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ನಿಲ್ಲಿಸಲಾಗಿತ್ತು. ದ್ವಿಚಕ್ರ ವಾಹನ ಮುಚ್ಚುವ ಹಾಗೆ ನೀರು ಕಾಣಿಸ್ತಾ ಇದೆ. ಅಂದ್ರೆ ಬೈಕ್ ಎಲ್ಲ ಕೂಡ ನೀರಿನಲ್ಲಿ ತೇಲಾಡ್ತಾ ಇರುವಂತದ್ದು ಒಮ್ಮೆ ಗಮನಿಸ್ತಾ ಇರ್ಬೋದು ನೀವು ಎಷ್ಟು ಮಟ್ಟಿಗೆ ಅಲ್ಲಿ ಪರಿಸ್ಥಿತಿ ಉದ್ಭವ ಆಗಿದೆ ಅಂತ. ಜನರು ಕೂಡ ಪರದಾಡುವ ಪರಿಸ್ಥಿತಿ. ಅಂದ್ರೆ ಮೊಣಕಾಲಿಂದ ಮೇಲೆ ನೀರು ಬಂದಿದೆ ಈಗ. ಸೊ ಹಾಗಾಗಿ ಬೆಂಗಳೂರಿನ ಪರಿಸ್ಥಿತಿಯನ್ನ ಒಮ್ಮೆ ಅರ್ಥ ಮಾಡ್ಕೋಬೇಕಾಗಿದೆ. ಒಂದು ಮಳೆಗೆ ಈ ರೇಂಜಿಗೆ ಬೆಂಗಳೂರು ಮುಳುಗ್ ಹೋಗೋ ರೀತಿ ಆಗಿ ಹೋಗಿದೆ. ಡಿಪೋದಿಂದ ಬಸ್ ಅನ್ನ ನೋಡಿ BMTC ನೌಕರರು ಕಂಗಾಲಾಗಿದ್ರೆ ಏನಪ್ಪ ಇದು ಅಂತ. ಮತ್ತೊಂದು ಕಡೆ ತಮ್ಮ ತಮ್ಮ ಏರಿಯಾಗಳಲ್ಲಿ ದ್ವಿಚಕ್ರ ವಾಹನಗಳು ಮುಳುಗಿರೋದನ್ನ ನೋಡಿ ತಲೆ ಕೆಡಿಸ್ಕೊಬಿಟ್ಟಿದ್ದಾರೆ ಜನರು. ಇನ್ನ ರಸ್ತೆಗಳು ಬಿಡಿ, ರಸ್ತೆಗಳೆಲ್ಲ ಕೆರೆ ಎಂತಾಗೋ ಇರೋದು ನೋಡಿ. ಇಂಥ ಪರಿಸ್ಥಿತಿ ಯಾಕೆ ಉದ್ಭವ ಆಗ್ತಿದೆ ಅಂದ್ರೆ, ಬೆಂಗಳೂರಿನಲ್ಲಿ ಹಿಂದೆ ಬೆಂಗಳೂರನ್ನ ಕೆರೆಗಳ ನಗರ ಅಂತ ಕರೀತಾ ಇದ್ರು. ಸಾಕಷ್ಟು ನೂರಾರು ಕೆರೆಗಳಿದ್ವು. ಆ ಕೆರೆಗಳನ್ನೆಲ್ಲ ಕೂಡ ಮುಚ್ಚಿ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿದ್ದಾರೆ, ರಸ್ತೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಈ ಸಮಸ್ಯೆಗಳು ಉದ್ಭವ ಆಗೋದಕ್ಕೆ ಬೆಂಗಳೂರಿಗರೇ ಕಾರಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಗುಡ್ ಮಾರ್ನಿಂಗ್ ಬಸವರಾಜ್. ಗುಡ್ ಮಾರ್ನಿಂಗ್ ರೂಪಾ. ಎಸ್ ಬಸವರಾಜ್, ಪ್ರಮುಖವಾಗಿ ನೋಡಿ, ರಾತ್ರಿ ಏನೋ ಮಳೆ ಬರ್ತಾ ಇದೆ, ಅಪ್ಪ ಬಂದ್ರು ಬರ್ಲಿ ಅಂತ ಆರಾಮಾಗಿ ಮಲ್ಕೋಬಿಟ್ಟಿದ್ವಿ. ಬೆಳಗ್ಗೆ ಎದ್ದು ನೋಡಿದ್ರೆ ನಾವು ಕೆರೆಯಲ್ಲಿದ್ದೀವ ಅಥವಾ ಮನೆಯಲ್ಲಿದ್ದೀವ ಅನ್ನೋ ಪರಿಸ್ಥಿತಿ ಬಂದಿದೆ. ಏನ್ ಹೇಳ್ತೀರಾ ಬಗ್ಗೆ? ರೂಪಾ, ನಿನ್ನೆ ರಾತ್ರಿ ಸುರಿದಂತ ಮಳೆಗೆ ಜನರು, ಬೆಂಗಳೂರಿನ ಜನತೆ ತತ್ತರಿಸಿ ಹೋಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಳೆದ 2 ದಿನಗಳಿಂದಲೂ ಕೂಡ ಮಳೆ ಸಿಲಿಕಾನ್ ಸಿಟಿಯಲ್ಲಿ ಸುರಿತಾ ಇದೆ. ಆದ್ರೆ ನಿನ್ನೆ ರಾತ್ರಿ ಸುರಿದಂತ ಮಳೆಗೆ ಬೆಂಗಳೂರಿನ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಭಾರಿ ಅವಾಂತರ ಕೂಡ ಸೃಷ್ಟಿ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ರೂಪಾ, ಶಾಂತಿನಗರ ಬಸ್ ಡಿಪೋಲ್ಲೂ ಕೂಡ ಒಂದ್ ಕಡೆ ಏನು ಬೆಳಿಗ್ಗೆ ಸಿಬ್ಬಂದಿಗಳು ಬಸ್ ತೆಗಿಲಿಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಇಡೀ ಡಿಪೋ ಪೂರ್ತಿ ನೀರಿನಲ್ಲಿ ಕೂಡ ಇರುವಂತದ್ದು. ಮತ್ತೆ ಪ್ರಮುಖವಾಗಿ ಈಗಾಗಲೇ ಆಡುಗೋಡಿಯಲ್ಲೂ ಕೂಡ ಮಳೆ ಇದು ಹೆಚ್ಚಿನಾಗಿ ಅವಾಂತರ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ರಸ್ತೆಗಳಲ್ಲಿ ಕೂಡ ಬೈಕ್, ಕಾರ್ಗಳು ಕೂಡ ಮುಳುಗಿರ್ತಕ್ಕಂಥದ್ದು. ಮತ್ತೆ ಕೆಲವೊಂದಿಷ್ಟು ಮನೆಗಳಿಗೂ ಕೂಡ ನೀರು ಕೂಡ ನುಗ್ಗಿರ್ತಕ್ಕಂಥದ್ದು. ಈಗಾಗಲೇ ಗ್ರೇಟರ್ ಬೆಂಗಳೂರು ಅನ್ನುವಂತಹ ಕಾನ್ಸೆಪ್ಟ್ ಅಡಿಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗ್ತಾ ಇದ್ದೇವೆ. ಆದ್ರೆ ಈಗ ಇತ್ತೀಚೆಗೆ ಈಗ ಮಳೆಗಾಲ ಈಗ ಆರಂಭ. ಇಂತಹ ಸಂದರ್ಭದಲ್ಲೇ ದೊಡ್ಡ ಮಟ್ಟದ ಒಂದಿಷ್ಟು ಮಳೆಗೆ ದೊಡ್ಡ ಮಟ್ಟದ ಅವಾಂತರ ಆಗಿರ್ತಕ್ಕಂಥದ್ದು
ಇರ್ತಕ್ಕಂಥದ್ದು ಸಾಕಷ್ಟು ಬೆಂಗಳೂರು ಜನತೆಗೆ ಒಂದ್ ಕಡೆ ಆತಂಕ ಕೂಡ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಮಧ್ಯರಾತ್ರಿಯಲ್ಲೇ ಏನು ವಿಲ್ಸನ್ ಗಾರ್ಡನ್ ಅಲ್ಲಿ ಪ್ರವಾಹದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. NGO ಕಾಲನಿಯಲ್ಲಿ 4 ದಿಕ್ಕಿನಲ್ಲಿಯೂ ಕೂಡ ನೀರ್ ನಿಂತಿರ್ತಕ್ಕಂಥದ್ದು. ಈ ನೀರ್ ನಿಂತಿರ್ತಕ್ಕಂಥ ಕಾರಣದ ಹಿನ್ನೆಲೆಯಲ್ಲಿ ಅಲ್ಲಿ ಪಾರ್ಕಿಂಗ್ ಮಾಡಿರ್ತಕ್ಕಂಥ ಬೈಕ್ಗಳಾಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು ಇವೆಲ್ಲವೂ ಕೂಡ ಹಾನಿ ಆಗಿರ್ತಕ್ಕಂಥದ್ದು. ಮತ್ತೆ ಪ್ರಮುಖವಾಗಿ ಈಗಾಗಲೇ ಬಾಪೂಜಿ ನಗರದಲ್ಲಿಯೂ ಕೂಡ ಒಂದು 8ನೇ ಕ್ರಾಸ್ ನಲ್ಲಿ ಮನೆಗಳಿಗೂ ಕೂಡ ನೀರು ಕೂಡ ನುಗ್ಗಿರ್ತಕ್ಕಂಥದ್ದು. ಇಡೀ ರಾತ್ರಿಯೂ ಕೂಡ ಆ ಒಂದು ಬಾಪೂಜಿ ನಗರದ ಏನು NGO ಕಾಲನಿ ಏನಿದೆ ಅಲ್ಲಿರ್ತಕ್ಕಂಥ ಜನರು ಕೂಡ ನಿದ್ದೆ ಕೂಡ ಮಾಡದೆ ಒಂದ್ ಕಡೆ ಪರದಾಡುವಂತಹ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಸಣ್ಣ ಮಕ್ಕಳಾಗಿರ್ಬೋದು, ವಯಸ್ಕರಾಗಿರ್ಬೋದು, ಎಲ್ರಿಗೂ ಕೂಡ ಇಡೀ ರಾತ್ರಿ ಕೂಡ ಒಂದ್ ಕಡೆ ಜಾಗರಣೆ ಮಾಡುವಂತಹ ಪರಿಸ್ಥಿತಿ ಕೂಡ ಬಂದು ಒದಗಿರ್ತಕ್ಕಂಥದ್ದು. ಯಾಕಂತಂದ್ರೆ ರಸ್ತೆಗಳಲ್ಲಿ ಕೂಡ ನೀರು ಹರಿದು ಹೋಗ್ತಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾರ್ಗವೂ ಕೂಡ ಕಟ್ ಆಗಿರ್ತಕ್ಕಂಥದ್ದು. ಮತ್ತೆ ಅಲ್ಲಿ ಏನು BBMP ಅಧಿಕಾರಿಗಳ ಕಸದ ರಾಶಿ ಏನಿದೆ ಅವು ಕೂಡ ಇದಕ್ಕೆ ನೀರು ಹೋಗದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅವಾಂತರ ಸೃಷ್ಟಿಯಾಗಿದೆ ಅನ್ನುವಂಥದ್ದು. ಯಾಕಂತಂದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿ BBMP ಅವರು ಕೂಡ ಹೆಚ್ಚಿನ ಕಾಳಜಿಯನ್ನ ವಹಿಸ್ಬೇಕು, ನೀರ್ ಸರಾಗವಾಗಿ ಹೋಗುವಂತ ಪ್ರಯತ್ನ ಮಾಡ್ಬೇಕು, ತಗ್ಗು ಪ್ರದೇಶಗಳನ್ನ ಗಮನ ವಹಿಸ್ಬೇಕು. ಆದ್ರೆ ಯಾವುದು ಕೂಡ ಮುಂಜಾಗ್ರತಾ ಕ್ರಮ ವಹಿಸದೇ ಇರ್ತಕ್ಕಂಥ ಕಾರಣದ ಹಿನ್ನೆಲೆಯಲ್ಲಿ ನಿನ್ನೆ ಸುರಿದಿರ್ತಕ್ಕಂಥ ಮಳೆಗೆ ಶಾಂತಿನಗರ ಆಗಿರ್ಬೋದು, ಮತ್ತೆ NGO ಕಾಲನಿ ಆಗಿರ್ಬೋದು, ಅಡಗೋಡೆ ಆಗಿರ್ಬೋದು, ಮೆಜೆಸ್ಟಿಕ್ ಆಗಿರ್ಬೋದು, ಮತ್ತೆ KR ಮಾರ್ಕೆಟ್ ಆಗಿರ್ಬೋದು, ಈ ಒಂದು ಭಾಗಗಳಿಗೆ ಕೂಡ ಹೆಚ್ಚಿನ ಒಂದು ಅವಾಂತರ ಕೂಡ ಸೃಷ್ಟಿ ಆಗಿರ್ತಕ್ಕಂಥದ್ದು. ರೂಪ ಪ್ರಮುಖವಾಗಿ ಒಂದ್ ಕಡೆ ಬಸವರಾಜ್, ಈಗಾಗಲೇ ಸದ್ಯಕ್ಕೆ ಬೆಂಗಳೂರು ಫುಲ್ ನೀರುಮಯ ಆಗಿ ಹೋಗ್ಬಿಟ್ಟಿದೆ. ಅದರ ಜೊತೆಗೆ ನೀವು ಹೇಳಿದಂಗೆ BBMP ನಿರ್ಲಕ್ಷ್ಯ ಬೇರೆ. ಇದರ ಜೊತೆಗೆ ಈಗ ಗ್ರೇಟರ್ ಬೆಂಗಳೂರು ಅನ್ನುವಂತ ಅಂದ್ರೆ ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಕೂಡ ಕೆಲವೊಂದಿಷ್ಟು ಕಂಪನಿಗಳು ಬೆಂಗಳೂರಿಗೆ ಬರೋದಕ್ಕೆ ಹಿಂದೇಟ್ ಹಾಕೋದಂತೂ ಕನ್ಫರ್ಮ್. ಇಲ್ಲಿ ಗ್ರೇಟರ್ ಬೆಂಗಳೂರು ಆಗುತ್ತೋ ಅಥವಾ ನಗರಾಭಿವೃದ್ಧಿ ಸಚಿವರು ಇತ್ತ ಕಡೆ ಗಮನ ಹರಿಸ್ತಿದಾರೋ ಗೊತ್ತಿಲ್ಲ. ಆದ್ರೆ ಅತಿ ತ್ವರಿತವಾಗಿ ಬೇಗನೆ ಇದನ್ನೆಲ್ಲ ಕೂಡ BBMP ಕೈ ನಿಭಾಯಿಸೋಕೆ ಆಗ್ತಾ ಇಲ್ಲ. ಇಲ್ಲಿ BBMP ವಿಚಾರವಾಗಿ ನೋಡೋದಾದ್ರೆ ಎಲೆಕ್ಷನ್ ಆಗ್ಲೇಬೇಕಾಗಿದೆ ಅಂತಹ ಪರಿಸ್ಥಿತಿ ಬಂದೊದಗಿದೆ ಅಂತ. ಖಂಡಿತ ರೂಪ. ಒಂದ್ ಕಡೆ ಈಗ BBMP ಹೋಗಿ ಗ್ರೇಟರ್ ಬೆಂಗಳೂರು ಆಗಿರ್ತಕ್ಕಂಥದ್ದು ಈ ಒಂದು ನಿಟ್ಟಿನಲ್ಲಿ ವಿಭಾಗವಾರು. ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಜನಸಂಖ್ಯೆಯ ಆಧಾರದಡಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಲಿಕಾನ್ ಸಿಟಿ ಬೆಳೆದಿರ್ತಕ್ಕಂಥದ್ದು. ಬೇರೆ ಬೇರೆ ರಾಜ್ಯ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಿಂದಲೂ ಕೂಡ ಇಲ್ಲಿ ಬೆಂಗಳೂರಿನಲ್ಲಿ ಕೂಡ ಹಲವಾರು ಉದ್ಯಮಿಗಳು ಕೂಡ ಇರ್ತಕ್ಕಂಥದ್ದು, ಸ್ಟಾರ್ಟ್ಅಪ್ ಕಂಪನಿಗಳಿದಾವೆ. ಹಲವಾರು ಜನರು ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ವಿವಿಧ ಕ್ಷೇತ್ರಗಳಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂತಹ ಒಂದು ನಗರದಲ್ಲಿ ಒಂದ್ ಕಡೆ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದಿಷ್ಟು ಯೋಜನೆಗಳನ್ನ ತರಬೇಕು, ಬೆಂಗಳೂರಿನ ಅಭಿವೃದ್ಧಿ ಪಡಿಸ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಒಂದಿಷ್ಟು ಮಳೆ ಆದ್ರೆ ಇಡೀ ರಸ್ತೆಗಳು ತುಂಬಿ ಹೋಗ್ತವೆ, ಮನೆಗಳಿಗೆ ನೀರು ನುಗ್ತವೆ, ಎಲ್ಲ ಒಂದ್ ಕಡೆ ಹಾನಿ ಆಗುವಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣವಾಗುತ್ತೆ ಅಂತಂದ್ರೆ ಇಲ್ಲಿ ಒಂದ್ ಕಡೆ ಅಧಿಕಾರಿಗಳ ಎಡವಟ್ಟು, ಇನ್ನೊಂದು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಇವೆಲ್ಲವೂ ಕೂಡ ಸರಿ ಆಗ್ಬೇಕು. ಏನು ಈ ಗ್ರೇಟರ್ ಬೆಂಗಳೂರು ಅಂತಕ್ಕಂಥ ಕಾನ್ಸೆಪ್ಟ್ ತೆಗೆದುಕೊಂಡ್ ಬಂದಿದ್ದಾರೆ ಅದು ಶೀಘ್ರಗತಿಯಲ್ಲೇ ಒಂದ್ ಕಡೆ ಅದು ಅನುಷ್ಠಾನ ಆಗ್ಬೇಕು. ಎಲ್ಲ ಒಂದ್ ಕಡೆ ಅದು ಕಾಗದ ರೂಪದಲ್ಲಿ ಮಾತ್ರ ಉಳಿಬಾರ್ದು, ಅದು ಒಂದು ಜಾರಿಗೆ ಬರಬೇಕು, ಅನುಷ್ಠಾನಕ್ಕೆ ಬರಬೇಕು ಅನ್ನುವಂಥದ್ದು ಬೆಂಗಳೂರು ಜನತೆಯ ಆಶಯ ಮತ್ತು ಇಡೀ ರಾಜ್ಯದ ಜನತೆಯ ಆಶಯ. ಯಾಕಂತಂದ್ರೆ ರಾಜ್ಯದಲ್ಲಿ ಚೆನ್ನಾಗಿ ಇಡೀ ರಾಜ್ಯಕ್ಕೂ ಕೂಡ ಒಂದು ಒಳ್ಳೆ ಹೆಸರು. ಹಾಗಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಏನು ಈ ಗ್ರೇಟರ್ ಬೆಂಗಳೂರು ಅಂತಕ್ಕಂಥ ಕಾನ್ಸೆಪ್ಟ್ ಅಂದ್ರೆ ಅದರ ಅಡಿಯಲ್ಲಿ ಏನು ವಲಯವಾರು 7 ವಲಯಗಳನ್ನ ಸೃಷ್ಟಿ ಮಾಡ್ಬೇಕು, ಅಲ್ಲಿ ಅಧಿಕಾರಿಗಳ ನೇಮಕ ಮಾಡ್ಬೇಕು, ಮತ್ತೆ ನೀವು ಹೇಳಿದಂತೆ ಚುನಾವಣೆ ಕೂಡ ನಡಿಬೇಕು. ಯಾಕಂತಂದ್ರೆ ಒಂದು ಕಾರ್ಪೊರೇಟರ್ ಅವರವರ ಒಂದು ವಾರ್ಡ್ಗಳನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ತೆಗೆದುಕೊಂಡ್ರೆ ಅಧಿಕಾರಿಗಳು ಕೂಡ ಬಿಸಿ ಮುಟ್ಟಿಸಿದಂಗ ಆಗುತ್ತೆ, ಅವರು ನಿಂತು ಕೆಲಸ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಈ ಚುನಾವಣೆ ಕೂಡ ನೆನಗುದಿಗೆ ಬಿದ್ದಿದೆ, ಎಲ್ಲವೂ ಕೂಡ ಅಧಿಕಾರಿಗಳ ಮೇಲೆ ಹೇರಿದಂತಹ ಸಂದರ್ಭದಲ್ಲಿ ಅವರು ಕೂಡ ನಿರ್ಲಕ್ಷ್ಯ ವಹಿಸುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ, ಅದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ರಾಜ್ಯ ಸರ್ಕಾರ ಇದನ್ನ ಗಮನ ಹರಿಸಿ ಏನು ಬೆಂಗಳೂರು ಸಿಲಿಕಾನ್ ಸಿಟಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ನಮ್ಮ ಜನಪ್ರತಿನಿಧಿಗಳ ಏನಿದೆ ಅದು ಸಾಕಾರ ಆಗ್ಬೇಕಂತಂದ್ರೆ ಒಂದು ಶೀಘ್ರಗತಿಯಲ್ಲೇ ಒಂದು ಈ BBMPಯ ಒಂದಿಷ್ಟು ಗ್ರೇಟರ್ ಬೆಂಗಳೂರು ಅಂತ ಕಾನ್ಸೆಪ್ಟ್ ನ ಅಡಿಯಲ್ಲಿ ಚುನಾವಣೆಯನ್ನ ಮಾಡಬೇಕು, ಮತ್ತೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಬೇಕು, ಮತ್ತೆ ಕೆಲವೊಂದಿಷ್ಟು ಬೆಂಗಳೂರು ಅಭಿವೃದ್ಧಿ ಮಾಡ್ಲಿಕ್ಕೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಕೆಲವೊಂದಿಷ್ಟು ಏನು ಯೋಜನೆಗಳನ್ನ ಒಂದು ಹಾಕೊಂಡಿದ್ದಾರೆ ಅವೆಲ್ಲವೂ ಕೂಡ ಅನುಷ್ಠಾನ ಆಗ್ಬೇಕು, ಅವರೇ ಮುಂದಾಳತ್ವ ವಹಿಸ್ಕೊಂಡು ಮಾಡ್ಬೇಕು. ಇಲ್ಲ ಅಂತಂದ್ರೆ ಬೆಂಗಳೂರಿನ ಜನತೆ ಒಂದ್ ಕಡೆ ಇದೇ ಒಂದು ಅವಾಂತರಕ್ಕೆ ಕಾರಣ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ರೂಪ.